ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸನ್ನಿ ರೋನಾಲ್ಡ್ ಗಡಿಪಾರು ಪ್ರಕರಣದಲ್ಲಿ ರವಿ ಬೋಸರಾಜು ಕೈವಾಡವಿದೆ ಎಂದು ದಲಿತ ಮುಖಂಡರಾದ ಜೆಬಿ ರಾಜು ಮಾಡಿರುವ ಆರೋಪದಲ್ಲಿ ಹುರುಳಿಲ್ಲವೆಂದು ಕಾಂಗ್ರೆಸ್ ಮುಖಂಡ ಹಾಗೂ ಆರ್ಡಿಎ ಸದಸ್ಯ ನರಸಿಂಹಲು ಮಾಡಿಗೇರಿ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸನ್ನಿ ರೋನಾಲ್ಡ್ ಸಮಾಜದಲ್ಲಿ ಭಯಭೀತಿ ಮತ್ತು ಪೊಲೀಸರ ಮೇಲೆ ಹಲ್ಲೆ ಯತ್ನ ಪ್ರಕರಣ ಮುಂತಾದವುಗಳಿಂದ ಕಾನೂನು ಕೈಗೆತ್ತಿಕೊಂಡಿದ್ದರಿಂದ ಅವರನ್ನು ಗಡಿಪಾರು ಮಾಡಲಾಗಿದೆ. ಪೊಲೀಸರು ಸೂಕ್ತ ಸಾಕ್ಷ್ಯಾಧಾರ ನೀಡಿದ್ದರಿಂದಲೇ ಸಹಾಯಕ ಆಯುಕ್ತರು ಗಡಿಪಾರು ಆದೇಶ ಹೋರಾಡಿಸಿದ್ದಾರೆ. ಇದರಲ್ಲಿ ರವಿ ಬೋಸರಾಜ್ ಒತ್ತಡ ಹೇಗೆ ಮಾಡಲು ಸಾಧ್ಯವೆಂದು ಪ್ರಶ್ನಿಸಿದರು. ಬಹಿರಂಗವಾಗಿ ತಾಲ್ವಾರ ಹಿಡಿದು ವಂಕರಿಸಿದ ಸನ್ನಿ ರೋನಾಲ್ಡ್ ಕಾನೂನು ಮೀರಿ ವರ್ತಿಸಿದ್ದರಿಂದ ಮತ್ತು ಅನೇಕ ಪ್ರಕರಣಗಳು ಅವರ ಮೇಲೆ ದಾಖಲಾಗಿದ್ದರಿಂದ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಬೋಸರಾಜ್ ರವರು ಯಾವ ದಲಿತರನ್ನು ತುಳಿದಿಲ್ಲ. ಅವರ ಗರಡಿಯಲ್ಲಿ ಅನೇಕರು ಪಾಲಾಗಿದ್ದಾರೆ. ಎ ವಸಂತ್ ಕುಮಾರ್ ಸಹ ಅವರ ಸಹಕಾರದಿಂದ ಸ್ಥಾನಮಾನ ಪಡೆದಿದ್ದಾರೆ. ರಾಮಣ್ಣ ಇರಬೇಗೇರ, ಎಸ್ ಮಾರೆಪ್ಪ, ಎಚ್ ಬಿ ಮುರಾರಿ, ಚಂದ್ರಶೇಖರ್ ಕುರ್ಡಿ, ಹೇಮಲತಾ ಬೂದೆಪ್ಪ, ಕಿರಿಲಿಂಗಪ್ಪ, ಪ್ರತಿಭಾ ರೆಡ್ಡಿ, ನರಸಮ್ಮ ಮಾಡಿಗೇರಿ ಸೇರಿದಂತೆ ಅನೇಕರಿಗೆ ರಾಜಕೀಯ ಮತ್ತು ಅಧಿಕಾರ ಸ್ಥಾನಮಾನ ಸಿಗುವಲ್ಲಿ ಬೋಸರಾಜು ಮತ್ತು ರವಿ ಅವರ ಪಾತ್ರವಿದೆ. ಅವರು ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುತ್ತಾರೆ. ಯಾವ ತಾರತಮ್ಯ ಸಹ ಮಾಡಿಲ್ಲವೆಂದರು. ಜೆಬಿ ರಾಜು ಇದೇ ರೀತಿ ಇಲ್ಲಸಲ್ಲದ ಆರೋಪ ಮಾಡಿದರೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಈರಣ್ಣ ಭಂಡಾರಿ, ಆಂಜನೇಯ ಕುರುಬದೊಡ್ಡಿ, ಯುವ ಕಾಂಗ್ರೆಸ್ ಮುಖಂಡ ವಸಂತ್ ಕುಮಾರ್, ಬೂದೆಪ್ಪ, ಪ್ರತಿಭಾ ರೆಡ್ಡಿ, ಮರಿಸ್ವಾಮಿ, ರಾಮ್ ಪ್ರಸಾದ್ ಇನ್ನಿತರರು ಇದ್ದರು. 8/7/2005 ಶ್ರೀ ಜೆಬಿ ರಾಜು ದಲಿತ ಮುಖಂಡರು ಇವರು ಪತ್ರಿಕಾಗೋಷ್ಠಿಯಲ್ಲಿ ಸನ್ನಿ ರೋನಾಲ್ಡ್ ತಂದೆ ಸೀಮಾನ್ ಇವರು ಗಜಾನನ ಬಾಳೆ ಮಾನ್ಯ ಸಹಾಯಕ ಆಯುಕ್ತರು ರಾಯಚೂರು ಗಡಿಪಾರ ಆದೇಶದ ಹಿಂದೆ ಶ್ರೀ ರವಿ ಬೋಸರಾಜ್ ಅವರ ಕುತಂತ್ರ ಹಾಗೂ ರಾಜಕೀಯದಿಂದ ಇವರನ್ನು ಗಡಿಪಾರು ಮಾಡಲಾಗಿದೆ ಅಂತೇಳಿ ಇವತ್ತು ಹೇಳಿದ್ದಾರೆ. ಅದು ಸತ್ಯಕ್ಕೆ ದೂರವಾದಂತಹ ವಿಷಯ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಗಡಿಪಾರು ಮಾಡಬೇಕಂದ್ರೆ ಕೂಡ ಅವನ 2017ರಿಂದ ಇವತ್ತಿನವರೆಗೂ ಸುಮಾರು 10 ವರ್ಷ 11 ವರ್ಷಗಳ ಅವನ ಆಗು ಹೋಗುಗಳ ಬಗ್ಗೆ, ಅವನ ಕಾರ್ಯ ಪ್ರವೃತ್ತಿಗಳ ಬಗ್ಗೆ, ಅವನು ಯಾವ ರೀತಿ ನಡವಳಿಕೆ ನಡೆಸಿಕೊಳ್ಳುತ್ತಿದ್ದಾನೆ ಎಂಬುದರ ಬಗ್ಗೆ ಈಗಾಗಲೇ ಬಹಳಷ್ಟು ಅವರು ಪ್ರಚೋದನಕಾರಿ ಹೇಳಿಕೆ ನೀಡುವುದು, ಆಡಿಯೋ ವಿಡಿಯೋಗಳಲ್ಲಿ ವೈರಲ್ ಮಾಡುವುದು, ಅದರ ಸ್ಟೈಲು, ಕಾರ್ಯ ವೈಖರಿ ಯಾವ ರೀತಿ ಇದೆ ಎಂಬುದು ನಾವೆಲ್ಲ ಮಾಧ್ಯಮಗಳು ಗೊತ್ತಿರುವಂತ ವಿಷಯ. ಅದರಿಂದ ಇನ್ನು 35 ವರ್ಷ ಹುಡುಗ ಆದ್ರೂ ಕೂಡ ಆ ಹುಡುಗನ ಬ್ಯಾಕ್ಗ್ರೌಂಡ್ ಏನಿದೆ ಎಂಬುದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಆ ಹುಡುಗನ ಬ್ಯಾಕ್ಗ್ರೌಂಡ್ ಕೂಡ ನಾವು ಬಹಳಷ್ಟು ಅಬ್ಸರ್ವ್ ಮಾಡಿದ್ದೇವೆ. ತಾನು ಬರ್ತಡೇ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೂಡ ತಮ್ಮ ಹಿಂಬಾಲಕರನ್ನು ಹಿಂದಿಟ್ಟುಕೊಂಡು ತಲವಾರುಗಳನ್ನು ತಿರ್ಸುತ್ತಾ ತಲವಾರುಗಳಿಟ್ಟುಕೊಂಡು ಆ ಬರ್ತಡೇ ಮೆರವಣಿಗೆ ಮಾಡಿದರು. ಇದು ಎಲ್ಲೋ ಜನರಿಗೆ ಭಯ ವಾತಾವರಣ ಸೃಷ್ಟಿಸುವ ಒಂದು ಸನ್ನಿವೇಶ ಕೂಡ. ಇವತ್ತು ಜೆಬಿ ರಾಜು ಅವರು ನಮ್ಮ ಮಾದಿಗ ಸಮಾಜವನ್ನು ತುಳಿಯಲಿಕ್ಕೆ, ನಮ್ಮ ಮಾದಿಗ ಸಮಾಜದ ಹುಡುಗರನ್ನು ಯಾವುದೇ ರಾಜಕೀಯವಾಗಿ ಬೆಳೆಯದೆ ಈ ಕುತಂತ್ರಗಳು ಮಾಡ್ತಿದ್ದಾರೆ ಎಂದು ಜೆಬಿ ರಾಜು ಅವರು ಹೇಳಿದ್ದಾರೆ. ಇವತ್ತು ಬೋಸರಾಜ್ ಸಾಹೇಬರಿಗೆ ಅಥವಾ ಎನ್ಎಸ್ ರವಿ ಬೋಸರಾಜ್ ಅವರಿಗೆ ಇಡೀ ನಮ್ಮ ಸಮುದಾಯಗಳಲ್ಲಿ ಮಾದಿಗರಿಗೆ ಕೊಟ್ಟಷ್ಟು ಗೌರವ, ಪ್ರೀತಿ, ವಿಶ್ವಾಸ, ಅವರ ಕಾಳಜಿ, ಸ್ಥಾನಮಾನ ಇವತ್ತು ಏನಾದರೂ ರಾಯಚೂರು ಜಿಲ್ಲೆಯಲ್ಲಿ ಕೊಟ್ಟಿದ್ರೆ ಎನ್ಎಸ್ ಬೋಸರಾಜ್ ಸಾಹೇಬರು ಮಾದಿಗರಂದ್ರೆ ಅವ್ರಿಗೆ ಪಂಚ ಪ್ರಾಣ ಕೂಡ. ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೂಡ
ನಮ್ಮ ಹೆಚ್ಚೆಚ್ಚಾಗಿ ಸ್ಥಾನಮಾನಗಳು ಇಡೀ ಜಿಲ್ಲೆಯಲ್ಲಿ ಅವರು ಕೊಟ್ಟಿದ್ದಾರೆ. ಇವಾಗ ಉದಾಹರಣೆಗೆ ನಾನು ಹೇಳಬೇಕಾದ್ರೆ ಎಸ್ ಮಾರಪ್ಪನವರು ಒಬ್ಬ ಸಂಘಟನೆಯಲ್ಲಿ ಇದ್ರು ಕೂಡ ಅವರು ರಾಷ್ಟ್ರೀಯ ಸಭಾ ಕರ್ಮಚಾರಿ ಆಯೋಗದ ಒಬ್ಬ ಅಧ್ಯಕ್ಷರನ್ನಾಗಿ ಮಾಡಿದರು. ಅದಲ್ಲದೆ ಕೂಡ ನಮ್ಮ ದೇವದುರ್ಗ ರಾಮಣ್ಣ ಹಿರಬೇರವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದರು. ಈಗ ಪ್ರೆಸೆಂಟ್ ಆಗಿ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಅದಲ್ಲದೆ ಕೂಡ ಮಾನ್ಯ ತಾಲೂಕಿನಲ್ಲಿ ಬರುವ ಕುಡಿ ಗ್ರಾಮದಲ್ಲಿರುವಂತಹ ನಮ್ಮ ಚಂದ್ರಶೇಖರ್ ಕುಡಿ ಅವರನ್ನ ಇವತ್ತು 2009-10ರಲ್ಲಿ ಅವರ ತಾಲೂಕು ಪಂಚಾಯತಿನಲ್ಲಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ಕೂಡ 2011ರಲ್ಲಿ ಕೂಡ ಅವರ ಎಪಿಎಂಸಿ ಅಧ್ಯಕ್ಷರಾಗಿ ಕೂಡ ಮಾಡಿದ್ದಾರೆ. ಲಿಂಗಸೂರು ತಾಲೂಕಿನಲ್ಲಿ ಕೂಡ ಪಾಮಯ್ಯ ಮುರಾರಿ ಅವರನ್ನ ಲಾಸ್ಟ್ ಟೈಮ್ ಕಾಂಗ್ರೆಸ್ನಲ್ಲಿ ಅವ್ರನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ಮಾಡಿದ್ರು. ಅವಾಗ ಟಿಕೆಟ್ ಗಳನ್ನ ಕೂಡ ಅವರು ಶಿಫಾರಸು ಮಾಡಿದರು. ಎನ್ಎಸ್ ಬಸವರಾಜ್ ಸರ್ ಕೆಲವೊಂದು ಕಾರಣಗಳಿಂದ ಅದಕ್ಕೆ ಟಿಕೆಟ್ ಕೈಬಿಟ್ಟು ಈಗ ರಾಯಚೂರಿಗೆ ಬಂದರೂ ಕೂಡ ನಾವು ಇವತ್ತು ರಾಯಚೂರಿನಲ್ಲಿ ಬಂದಾಗ ಕೂಡ ನಾನು ನಗರಸಭೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಪತ್ನಿಯರಿಗೆ ನಮ್ಮ ಪತ್ನಿಯವರಿಗೆ ಉಪಸ್ಥಾನ ಬಂದಾಗ ಭಾರಿ ಪೈಪೋಟಿ ನಡೀತು. ಆದರೂ ಕೂಡ ಅವರು ಛಲ ಬಿಡದೆ ನಮ್ಮನ್ನು ಉಪಾಧ್ಯಕ್ಷರಾಗಿ ಮಾಡಿದರು. ಅದಲ್ಲೂ ಕೂಡ ತದನಂತರ ರಿಸರ್ವೇಶನ್ ಮತ್ತೆ ಎಸ್ಸಿಗೆ ಅಧ್ಯಕ್ಷ ಸ್ಥಾನ ಬಂತು. ಆ ಕೂಡ ಪ್ರಮುಖ ಪಾತ್ರ ವಹಿಸಿ ಬೋಸರಾಜ್ ಅವರು ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿದರು. ಅಧ್ಯಕ್ಷರಾದ ನಂತರ ಕೂಡ ಒಂದು ರಾಯಚೂರಿನಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ರಾಯಚೂರನ್ನು ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಿದರು. ನಮ್ಮ ಸಮಾಜವನ್ನು ಬೆಳಲಿಕ್ಕೆ ಕೊಡ್ತಾ ಇಲ್ಲ, ಮಾದಿಗ ಸಮಾಜ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಮಗೆ ಅವ್ರು ಇಷ್ಟು ಸ್ಥಾನಮಾನ ಕೊಟ್ಟಾರ, ಇಷ್ಟು ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿದಾರ, ಉಪಾಧ್ಯಕ್ಷರಾಗಿ ಮಾಡಿದ್ದಾರ, ಆರ್ಡಿ ಮೆಂಬರ್ಗಳನ್ನು ಮಾಡಿದಾರ. ಜಿಲ್ಲೆಯಲ್ಲಿ ಎಷ್ಟು ಜನ ಬೆಳೆದ ಅಂತ ಹೇಳ್ತಾ ಸರ್ಕಾರಿ ಜಾಗ ನಗರದ ಮಧ್ಯಭಾಗದಲ್ಲಿರುವ ಇತ್ತೀಚೆಗೆ ವಿವಾದದ ಸ್ಥಳವಾಗಿರುವ ಆಸ್ಮಿಯಾ ಕಾಂಪೌಂಡ್ ಬಳಿ ಇರುವಂತಹ ಸರ್ವೆ ನಂಬರ್ 1479ರ ಒಟ್ಟು 13 ಇಸ್ಸಗಳ 22 ಎಕರೆ 23 ಗುಂಟೆ ಕೃಷಿ ಭೂಮಿಯು ಸರ್ಕಾರಿ ಬಗೀಚಾ ಎಂದು ನಮೂದಿಸಿದ್ದು ಕರ್ನಾಟಕ ಬೋರ್ಡ್ ಆಫ್ ವಾಕ್ಫ್ಗೆ ಸೇರಿಲ್ಲವೆಂದು ನರಸಿಂಹ ಪೋತುಗಲ್ ಅವರು ತಿಳಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 1954-55ರಲ್ಲಿ ಈ ಆಸ್ತಿಯನ್ನು ಬಗೀಚಾ ಎಂದು, 1974-75ರಲ್ಲಿ ವಾಕ್ಫ್ ಆಸ್ತಿಗೆ ಸೇರಿದೆ ಎಂದು ದಾಖಲೆಗಳಲ್ಲಿ ಅಕ್ರಮವಾಗಿ ಸೇರಲಾಗಿದ್ದು, ಕೂಡಲೇ ಈ ಸ್ಥಳದಲ್ಲಿ ಸರ್ಕಾರಿ ಭೂಮಿ ಎಂದು ನಾಮಫಲಕ ಹಾಕಿ ಆ ಸ್ಥಳದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಮ್ಯೂಸಿಯಂ ನಿರ್ಮಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೀರಪ್ಪ ಗುಂಜಳ್ಳಿ, ರವಿ ಕಟ್ಲಕೂರು, ಎಸ್ ಬಸಣ್ಣ, ಪಾಂಡುರಂಗ, ಅರ್ಜುನ್ವಾಡ ಉಪಸ್ಥಿತರಿದ್ದರು. ರಾಯಚೂರು ಹೋಬಳಿ ರಾಯಚೂರು ಗ್ರಾಮದಲ್ಲಿ ಬರುವ ಸರ್ವೆ ನಂಬರ್ ಒಟ್ಟು 79 ಒಟ್ಟು 13 ಇಸ್ಸಗಳು ಒಟ್ಟು ವಿಸ್ತೀರ್ಣ 22 ಎಕರೆ 23 ಗುಂಟೆ ಕೃಷಿ ಭೂಮಿಯ ಬಗೀಚಾ ಸರ್ಕಾರಿ ಭೂಮಿ ಆಗಿರುತ್ತದೆ. 1954-55ರ ಕೈಬರಹ ಪಹಣಿ ಪತ್ರಿಕೆಯಲ್ಲಿ ಕೂಡ ಭಗೀರಥ ಸರ್ಕಾರಿ ಎಂದು ಗಮನಿಸಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು 1974-75ರಲ್ಲಿ ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ ಮುಖಾಂತರ ಮಸೀದ್ ಅಸ್ಮಿಯಾ ಮತ್ತು ಅದರ ಅಕ್ಕಪಕ್ಕದ ಖಾಲಿ ಸ್ಥಳವನ್ನು ವಕ್ಫ್ ಆಸ್ತಿ ಎಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಘೋಷಣೆ ಮಾಡಿದ್ದು ತಪ್ಪಾಗಿರುತ್ತದೆ. ಕಾರಣ ಏನೆಂದರೆ ಈ ಸಮಯದಲ್ಲಿ ಮುಸ್ಲಿಂ ಅಥವಾ ಮುಸ್ಲಿಂ ಅಲ್ಲದ ವ್ಯಕ್ತಿಯು ತನ್ನ ಸ್ವಂತ ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ದೇವರ ಹೆಸರಿಗೆ ಶಾಶ್ವತವಾಗಿ ಸಮರ್ಪಣೆ ಮಾಡುವುದು
ಆದರೆ ಇಲ್ಲಿ ಕರ್ನಾಟಕ ಬೋರ್ಡ್ ಆಫ್ ವಕ್ಫಾ ಸರ್ವೆ ನಂಬರ್ 1479 ಕರ್ನಾಟಕ ಸರ್ಕಾರದಿಂದ ವಕ್ಫಾ ಆಸ್ತಿಯನ್ನು ಸ್ವಯಂ ಘೋಷಣೆ ಮಾಡಿಕೊಂಡಿದ್ದು ತಪ್ಪಾಗಿರುತ್ತದೆ. ನಾವು ಮಾನ್ಯ ರಾಯಚೂರು ಜಿಲ್ಲೆಯ ಕಂದಾಯ ಅಧಿಕಾರಿಗಳಾದ DC, AC ಮತ್ತು ತಹಸೀಲ್ದಾರರಿಗೆ ಒತ್ತಾಯ ಮಾಡುವುದೇನೆಂದರೆ ಸರ್ವೆ ನಂಬರ್ 1479 ಭೂಮಿಯ ಕರ್ನಾಟಕ ಸರ್ಕಾರಕ್ಕೆ ಸೇರಿದ್ದು ಈ ಭೂಮಿಯನ್ನು ವಕ್ಫಾ ಬೋರ್ಡ್ನಿಂದ ಸ್ವಾಧೀನಪಡಿಸಿಕೊಂಡು ಕರ್ನಾಟಕ ಸರ್ಕಾರದ ಆಸ್ತಿಯನ್ನು ಈ ಸ್ಥಳದಲ್ಲಿ ನಾಮಫಲಕ ಹಾಕಿ ಗೊಂದಲವನ್ನು ನಿವಾರಣೆ ಮಾಡಬೇಕೆಂದು ಮತ್ತು ಸದರಿ ಸರ್ಕಾರದ ಸ್ಥಳದಲ್ಲಿ ಡಾಕ್ಟರ್ B. ಅಂಬೇಡ್ಕರ್, ಬಾಬಾಜಿ ಜಗಜೀವನರಾವ್ ರವರ ಮ್ಯೂಸಿಯಂ ನಿರ್ಮಾಣ ಮಾಡಬೇಕೆಂದು ಒತ್ತಾಯ ಮಾಡುತ್ತೇವೆ. ನಗರದಲ್ಲಿ ವಾಲಿದ ಕಟ್ಟಡ ಅವೈಜ್ಞಿಕವಾಗಿ ಕೂಡಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಸಂಭವಿಸದಂತೆ ಮಹಾನಗರ ಪಾಲಿಕೆಯಲ್ಲಿ ಪರವಾನಗಿ ಪಡೆದ ಸಿವಿಲ್ ಇಂಜಿನಿಯರ್ಗಳಿಗೆ ಮಾತ್ರ ಕಟ್ಟಡ ಕಾಮಗಾರಿಗಳನ್ನು ವಹಿಸಬೇಕು ಎಂದು ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ ಪರಿಷತ್ ಮುರಳೀಧರ್ ಜಿ. ಕರಲಗಿರಿಕರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರದ ವಾರ್ಡ್ ನಂಬರ್ 8ರ ನವರಂಗ ದರ್ವಾಜ್ ಪ್ರದೇಶದ ಮೋತಿ ಮಸೀದ್ ಬಳಿ 4 ಅಂತಸ್ತಿನ ಕಟ್ಟಡ ಪಕ್ಕದ ಮನೆ ಮೇಲೆ ವಾಲಿರುವುದು ಕಳಪೆ ಕಾಮಗಾರಿ ಕೂಡಿದ್ದು ಭಾರಿ ದುರಂತ ಕಾರಣವಾಗಿದೆ. ಕಳೆದ 14 ವರ್ಷಗಳಿಂದ ಹಿಂದೆ ಕಟ್ಟಡವನ್ನು ನಿರ್ಮಿಸಲಾಗಿತ್ತು. ಆದರೆ ಏಕಾಏಕಿ ವಾಲಿರುವುದು ನಗರದ ಜನತೆಗೆ ಈ ಘಟನೆ ಎಚ್ಚರಿಕೆ ನೀಡಿದೆ. ನಗರದಲ್ಲಿ ಸುರಿದ ಭಾರಿ ಪ್ರಮಾಣದ ಮಳೆಗೆ ಚರಂಡಿ ನೀರು ನುಗ್ಗಿದ ಪರಿಣಾಮ ಬುನಾದಿ ಸಡಿಲಗೊಂಡು ಶೀತಲಗೊಂಡು ಕಟ್ಟಡ ವಾಲಿದೆ ಎಂದರು. ಒಂದು ಕಟ್ಟಡ ನಿರ್ಮಾಣ ಮಾಡಿದ ನಂತರ ಸುಮಾರು 70 ವರ್ಷ ಆದರೂ ಬಳಕೆಗೆ ಬರಬೇಕು. ಕಟ್ಟಡ ನಿರ್ಮಾಣ ಸಂಪೂರ್ಣ ಅವೈಜ್ಞಿಕ ಕೂಡಿದ್ದು ಇದರಿಂದ ಈ ಘಟನೆ ಸಂಭವಿಸಿದೆ ಎಂದರು. ಇಂತಹ ದುರಂತ ಘಟನೆಗಳು ರಾಜ್ಯದಲ್ಲಿ ಬಹುತೇಕ ಕಡೆ ಸಂಭವಿಸಿದೆ ಎಂದರು. ಸಾರ್ವಜನಿಕರು ಯಾವುದೇ ಕಟ್ಟಡ ಕಾಮಗಾರಿಯನ್ನು ಡಿಪ್ಲೊಮಾ ಹೊಂದಿದ ಸಿವಿಲ್ ಇಂಜಿನಿಯರ್ಗಳಿಗೆ ವಹಿಸಬೇಕು, ಇಲ್ಲದಿದ್ದರೆ ಇಂತಹ ಘಟನೆಗಳು ಸಂಭವಿಸಲಿದೆ ಎಂದರು. ಏಕೆ ರೀತಿ ಕಟ್ಟಡ ವಾಲಿದೆ ಎಂಬುದರ ಬಗ್ಗೆ ಯೋಚಿಸಬೇಕು. ಪರವಾನಗಿ ಹೊಂದಿದ ಅರ್ಹ ಮತ್ತು ಪರಿಣಿತ ಸಿವಿಲ್ ಇಂಜಿನಿಯರಿಗೆ ಮನೆ ಕಟ್ಟಡ ನಿರ್ಮಾಣದ ಕೆಲಸ ವಹಿಸದೆ ಯಾವುದೇ ವಿದ್ಯಾರ್ಹತೆ ಹೊಂದಿಲ್ಲದ ನಕಲಿ ಇಂಜಿನಿಯರಿಗೆ ಕಟ್ಟಡ ನಿರ್ಮಾಣದ ಜವಾಬ್ದಾರಿ ವಹಿಸುವ ಪರಿಪಾಠ ಹೊಂದಿರುವುದರಿಂದ ಇಂತಹ ಘಟನೆ ಸಂಭವಿಸುವಂತಾಗಿದೆ ಎಂದರು. ಮಾನದಂಡಗಳ ನಿಯಮಾನುಸಾರ ಕಟ್ಟಡ ಕಾಮಗಾರಿ ಕೈಗೊಳ್ಳಬೇಕು ಎಂದರು. ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದರೆ ಮರಳು ಗುಣಮಟ್ಟ ಪರೀಕ್ಷೆ ಮಾಡಬೇಕು ಎಂದರು. ನಮಗೆಲ್ಲ ತಿಳಿದಿರುವಂತೆ ರಾಯಚೂರಿನಲ್ಲಿ ಒಂದು ಕಟ್ಟಡ ಇನ್ನೊಂದು ಕಟ್ಟಡದ ಮೇಲೆ ವಾಲಿದ ಪ್ರಕರಣ ಕುರಿತು ಈ ಒಂದು ಪ್ರೆಸ್ ಮೀಟಿನ ಉದ್ದೇಶ. ಈ ಸಂಕ್ಷಿಪ್ತವಾಗಿ ತಮಗೆಲ್ಲ ಪ್ರೆಸ್ ನೋಟ್ ಕೊಟ್ಟಿದೆ. ಈ ಇತ್ತೀಚೆಗೆ ರಾಯಚೂರು ನಗರ ವಾರ್ಡ್ ನಂಬರ್ 8 ದರ್ವಾಜಾ ಪ್ರದೇಶದ ಮೋತಿ ಮಸೀದ್ ಬಳಿ ಕೋರ್ಟ್ ತಾರಾ ರಸ್ತೆ 4 ಮಹಡಿಯ ಕಟ್ಟಡವು ಪಕ್ಕದ ವಾಲಿ ಘಟನೆ ಕುರಿತು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಈ ಯಾಕೆ ವಾಲಿತು ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ನಾವು ಈಗ ನಮಗೆ ನಿಮಗೊಂದು ಸಂಕ್ಷಿಪ್ತವಾಗಿ ಹೇಳ್ತೀವಿ. ಕರ್ನಾಟಕ ಸರ್ಕಾರ ಈ ಒಂದು ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಅಧಿನಿಯಮ ಅಂತ 2024ರಲ್ಲಿ ಇದಕ್ಕಿಂತ ನಮ್ಗೆ ಗೊತ್ತಿರ್ಬೋದು. ಮೆಡಿಕಲ್ ಕೌನ್ಸಿಲ್ ಇತ್ತು, ನರ್ಸಿಂಗ್ ಕೌನ್ಸಿಲ್ ಇತ್ತು, ಆಮೇಲೆ ವಕೀಲರದ ಒಂದು ಕೌನ್ಸಿಲ್ ಇತ್ತು. ಕರ್ನಾಟಕದ ಸಿವಿಲ್ ಇಂಜಿನಿಯರ್ಗಳಿಗೆ ಯಾವುದೇ ಕಾನೂನು ಚೌಕಟ್ಟಿನಲ್ಲಿ ಅದು ಇದ್ದಿದ್ದಿಲ್ಲ. ಹೀಗಾಗಿ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ 2006ರಲ್ಲಿ ಗುಜರಾತ್ನ ಪ್ರದೇಶದಲ್ಲಿ ಇಂಥ ಒಂದು ಕಟ್ಟಡ ದುರಂತಕ್ಕೆ ಆದಾಗ ಅಲ್ಲಿ ಸರ್ಕಾರ ಮನಗೊಂಡು ಈ ಒಂದು ಕಾಯ್ದೆ ಕಟ್ಟಡ ನಿರ್ಬಂಧ. ಯಾಕಂದರೆ ಕರ್ನಾಟಕ ಒಂದೇ ಅಲ್ಲ, ಇಡೀ ಭಾರತದಲ್ಲಿ 24% ಗ್ರೋತ್ ಇದೆ. ನಮ್ಮ ಸಿವಿಲ್ ಇಂಜಿನಿಯರ್ ರಿಯಲ್ ಎಸ್ಟೇಟ್ ಇರ್ಬೋದು, ಸಿವಿಲ್ ಇಂಜಿನಿಯರ್ ಫೀಲ್ಡ್ ಇರ್ಬೋದು, 24% ನಾವು ಗ್ರೋತ್ ಫೀಲ್ಡ್. ಹೀಗಾಗಿ ಗುಜರಾತ್ ಸರ್ಕಾರ 2006ರಲ್ಲಿ ಒಂದು ಕಾನೂನನ್ನು ಮಾಡಿದ್ರು, ಸಿವಿಲ್ ಇಂಜಿನಿಯರ್ಗೆ ಈ ಥರ ಇರಬೇಕು. ಅದು ನಾವು 30 ವರ್ಷ ಆಗಿ ಈ ಫೀಲ್ಡಲ್ಲಿ ಇತ್ತು. ಸುಮಾರು ಗೆಳೆಯರು ಹೋರಾಟ ಮಾಡಿ ಸರ್ಕಾರ ಮೇಲೆ ಈ ಥರ ಒಂದು ಕಾನೂನು ಇರಬೇಕು, ಯಾರು ಬೇಕು ಅವರು ಅನ್ಸ್ಕಿಲ್ಡ್ ಎಲ್ಲ ಇಂಜಿನಿಯರ್ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಅವರಿಗೆ ಒಂದು ಮನವಿ ಮಾಡಿದಾಗ ಅವರು 4 ವಿಭಾಗಗಳಾಗಿ ಅದಕ್ಕೊಂದು ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಒಂದು ಸಾರ್ವಜನಿಕ ಸಭೆ ಏರ್ಪಡಿಸಿದಾಗ ಆ ಮನಗೊಂಡು ಆ ಸಾರ್ವಜನಿಕ ಸಭೆಯಲ್ಲಿ ವ್ಯಕ್ತವಾದಂತಹ ಸಮಯದಲ್ಲಿ ಇಲ್ಲ ಈ ಕಾನೂನು ಈ ಕರ್ನಾಟಕದಲ್ಲಿ ಜಾರಿಗೆ ಬರಬೇಕು ಅಂತೇಳಿ ಅದನ್ನು ನಿರ್ಧಾರ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಾಗ 2024ರಲ್ಲಿ ಆ ವರದಿ
ಸರ್ಕಾರ ನಮ್ಮ ಫೀಲ್ಡ್ಗೆ ಮಾನ್ಯತೆ ಕೊಟ್ಟು ಈ ಸಿವಿಲ್ ಇಂಜಿನಿಯರ್ ಎಂದು ಕಾಯ್ದೆ ಮಾಡಿದ್ರು. ಆ ಕಾಯ್ದೆ ಮಾಡಿ ಆ ಕಾಯ್ದೆಗೆ ಸರ್ಕಾರ ಈ ಕಳೆದ ಒಂದು 3 ತಿಂಗಳ ಕೆಳಗೆ ಆ ಸರ್ಕಾರಕ್ಕೆ ಒಂದು ಬಾಡಿ ಮಾಡಿದ್ರು, ಫಾರ್ಮ್ ಮಾಡಿದ್ರು. ಬಾಡಿ 18 ಜನ ಬಾಡಿ ಮಾಡಿ ಆ ಬಾಡಿ ಒಳಗೆ ಜನ ಗೌರ್ಮೆಂಟ್ನಲ್ಲಿ ಪದವಿ ಅಂತಂದರೆ ಚೀಫ್ ಇಂಜಿನಿಯರ್ಗಳು, ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಜನಸಂಪರ್ಕ ಇಲಾಖೆ ಇರ್ಬೋದು, ಟೌನ್ ಪ್ಲಾನಿಂಗ್ ಇರ್ಬೋದು, ಮತ್ತಂದರೆ BT ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಆಮೇಲೆ ಸರ್ಕಾರಿ ಟೆಕ್ನಿಕಲ್ ಬೋರ್ಡ್ದವರು ಒಬ್ಬರು, ಅಂದರೆ ಒಟ್ಟು 18 ಮಂದಿ ಒಂದು ಬಾಡಿ ಫಾರ್ಮ್ ಮಾಡಿ ಇಂಥ ಅನಾಹುತಕ್ಕೆ ಇದು ಮಾಡಿದ ಈ ಕಾಯ್ದೆ ಮಾಡಿದ ಉದ್ದೇಶ ಅಂದರೆ ನಾವು ಪ್ರಾಕ್ಟೀಸ್ ಯಾರೇ ಆಗಲಿ ಇನ್ನು ಮುಂದೆ ಯಾರೇ ಸಿವಿಲ್ ಇಂಜಿನಿಯರ್ ಪಾಸ್ ಆದರೆ ಆ ಗೌರ್ಮೆಂಟ್ ಬಾಡಿಗಳಿಗೆ ಆ ಬಾಡಿ ಒಳಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಆ ಮಾಡಿದಾಗ ಅವರು ನಾವು ರಿಜಿಸ್ಟ್ರೇಷನ್ ನಂಬರ್ ಕೊಡ್ತೀವಿ, ಅವರು ಪ್ರಾಕ್ಟೀಸ್ ಮಾಡಿ ಅನುಮತಿ ಕೊಟ್ಟಾಗ ಮಾತ್ರ ಪ್ರಾಕ್ಟೀಸ್ ಸಿವಿಲ್ ಇಂಜಿನಿಯರ್ ಅಂತ ಮಾಡ್ಬೋದು. ಲಿನ್ ಯೋಜನೆಯು ಕೈಗಾರಿಕೋದ್ಯಮಿಗಳು ಮತ್ತು ಇತರ ವ್ಯಾಪಾರಿಗಳಿಗೆ ಅತ್ಯಂತ ಸಹಕಾರಿಯಾಗಿದ್ದು ಕೈಗಾರಿಕೆಯ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಎಂದು ಜಿಲ್ಲಾ ಬಿ ಸತೀಶ್ ಕುಮಾರ್ ಹೇಳಿದರು. ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಅವರಿಂದು ನಗರದ ಖಾಸಗಿ ಹೋಟೆಲೊಂದರಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕರ್ನಾಟಕ ಸರ್ಕಾರ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದಿಂದ ಹಮ್ಮಿಕೊಂಡಿದ್ದ MSM ಇಲಾಖಾ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಮತ್ತು ವೇಗಗೊಳಿಸುವ ಯೋಜನೆ ಅಡಿಯಲ್ಲಿ ಲಿನ್ ಯೋಜನೆ ಮತ್ತು ಜೂಡ್ ಇಡಿ ಹಾಗೂ ರಫ್ತು ಅವೇರ್ನೆಸ್ ಪ್ರೋಗ್ರಾಮ್, ಅದರಿಂದ ತಮ್ಮ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರಿಗೆ ಶಿಕ್ಷಣದ ಎಲ್ಲ ಹೇಳ್ಕೊಡ್ತಾರೆ, ಅದು ಸದುಪಯೋಗ ಮಾಡ್ಕೋಬೇಕಂತ. ಧನ್ಯವಾದಗಳು ಸರ್. ಈಗ ಶ್ರೀ ಲಕ್ಷ್ಮೀ ರೆಡ್ಡಿ ಹುಡುಗರು ಅಧ್ಯಕ್ಷರು ಹಮ್ಮಿಕೊಂಡಂತ ಕಾರ್ಯಕ್ರಮ ಲೀನು ಮತ್ತು ಜೆಡಿ ಸ್ಕೀಮು ಅಂಡ್ ಎಕ್ಸ್ಪೋರ್ಟ್. ಸ್ನೇಹಿತರೆ, ಇವತ್ತು ರಾಯಚೂರಿನ and I thank our small scale industry association. Sir, these are two very important subjects. ಅದು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಲೀನ್ ಅಂಡ್ ಝಡ್ ಸ್ವಲ್ಪ ಮ್ಯಾನೇಜ್ ಹೋಯಿತು. I had to Google around what is there ಅಂತ. It's a wonderful concept. It says that how in your industry today you can reduce your waste and improve your efficiency. That is lean. And Z stands for zero deficiency and zero effective. I think very big thing today. It's very challenging today. Very competitive world. We need to only is reduce our cost on producing the material. And this we are doing it, sir. Thank you very much for coming here and doing it. And also second very important, it's the biggest hub in Raichur. I was told that in India, second highest is Raichur in cotton that we are talking about. So but idhukka recognition sigilla, platform sigilla. I think it's right time now that it's happening, and thank all the people for coming here once again. And ನಮ್ಮ ಸ್ಟಾರ್ಟ್ ಮಾಡೋದಾಗ ಸರ್ ಹೇಳಿದೆ, ಸರ್ ನಮ್ಮ ರಾಯಚೂರಲ್ಲಿ ಯಾವ್ದೋ ಫಂಕ್ಷನ್ ಕರಿಬೇಕಾದ್ರೆ ಬಹಳ ತ್ರಾಸ ಸರ್, ಒಂದು 15 ಮಂದಿ ಬರ್ತಾರೆ ನೋಡ್ರಿ ಅಂತ ಹೇಳಿ. But I think today we are more than 100. Thank you each one of you for coming here. Let us see that and make a difference. It's a very effective subject. Industry really, business really, please stay back here and listen to them. It's a very good concept. ಎಲ್ಲರಿಗೆ ಧನ್ಯವಾದ. ಪ್ರೋಗ್ರಾಮ್ಸ್ ಈ ಕಂಪ್ಲೀಟ್ ಡೀಟೇಲ್ ಆದ ಕೂಡಲೇ ಎಲ್ಲಾ ಸಬ್ಜೆಕ್ಟ್ ಮೇಲೂ ಡೀಟೇಲ್ ಆಗಿ ಹೋಗ್ತಾರೆ, ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟ್ ಮಾಡ್ತಾರೆ. ನಾನು ಇವತ್ತು ಅರಿವು ಮೂಡಿಸ್ತಾ ಇದ್ದೀನಿ. ಆವತ್ತಿನ ದಿನ 4 ಗಂಟೆ ಬರೀ ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತೀನಿ ನಾನು. ಸೊ ಅದಕ್ಕೆ ಯಾರು ಸೀರಿಯಸ್ ಆಗಿ ಎಕ್ಸ್ಪೋರ್ಟರ್ ಆಗಬೇಕು ಅಂತಿದ್ದೀರಾ, ಕಲಬುರಗಿದು 6 ದಿನದ ಸೆಷನ್ ದಯವಿಟ್ಟು ಜಾಯಿನ್ ಆಗಿ. ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ ಒಂದು ದಿನ ಅಂತೂ ನಿಮ್ಗೆ ಹೈದರಾಬಾದ್ ಕರ್ಕೊಂಡಿದ್ದೀವಿ, ಪೋರ್ಟಲ್ ತೋರಿಸ್ತಾರೆ. ಪೋರ್ಟಲ್ ಹೆಂಗೆ ಕಂಟೈನರ್ಗಳು ಲೋಡ್ ಆಗುತ್ತೆ, ಯಾವ ತರ ಆಪರ್ಚುನಿಟೀಸ್ ಬರುತ್ತೆ, ಹೆಂಗೆ ಮೂವ್ಮೆಂಟ್ ಆಗುತ್ತೆ, ನಿಮ್ಮ ಟ್ರಕ್ಸ್ ಇದ್ದದ್ದೆಲ್ಲ ಅದ್ರ ಬಗ್ಗೆ ಎಲ್ಲ ಒಂದು ಅರಿವಿರುತ್ತೆ. ಸೊ ರಫ್ತು ನಿಮ್ದು ಇವತ್ತಿನ ದಿನ ಏನಿದೆ ಇದು ಇವತ್ತಿಗೆ ನಿಂತ್ಕೋಬಾರ್ದು. ಇವತ್ತಿನ ದಿನ ನಿಮ್ದು ಫಸ್ಟ್ ಸ್ಟಾರ್ಟ್ ನಾಂದಿ. ಇವತ್ತು ಆ ನಾಂದಿ ದೀಪ ಬೆಳೆಸ್ತಿದ್ದಾರೆ, ನಾಂದಿ ಆಗುತ್ತೆ. ನಾನು ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ, ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿರೋ ಎಲ್ಲ ಇಂಟ್ರೆಸ್ಟೆಡ್ ಎಕ್ಸ್ಪೋರ್ಟರ್ಸ್ಗೆ. ಯಾಕಂದ್ರೆ ಇವತ್ತೊಂದೇ ಅಲ್ಲ, ಇವತ್ತಾದ್ಮೇಲಿಂದ ನಿಮ್ಗೆ ಹೆಚ್ಚು ನಾವು ಗ್ರೂಪ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ನಾವು ದಯವಿಟ್ಟು ಈ ಗ್ರೂಪ್ ಜಾಯಿನ್ ಆಗಿ. ಆಮೇಲೆ ಅಲ್ಲಿ ಏನಾದ್ರು ನಿಮಗೆ ಡೌಟ್ಸ್, ಯಾಕಂದ್ರೆ ಯಾರು ಇವತ್ತು ಡಿಸೈಡ್ ಮಾಡಿರಲ್ಲ ಎಕ್ಸ್ಪೋರ್ಟ್ ಆಗ್ತೀನಿ ಅಂತ, ಇವತ್ತಾದ್ಮೇಲೆ ಸ್ವಲ್ಪ ಯೋಚನೆ ಬರುತ್ತೆ, ಏನೋ ಒಂದು ಹೇಳ್ತಾರೆ, 2-3 ಜನ ಮಾತಾಡ್ತೀರಾ, ಆಮೇಲೆ ಸಡನ್ ಆಗಿ ಒಂದು ಡೌಟ್ ಬರ್ತದೆ.
ಇದು ಮಾಡ್ಬೇಕಲ್ಲ, ಮಾಡಬಹುದಾ, ಇಲ್ಲ ಇದಕ್ಕೆ ಏನ್ ಮಾಡ್ಬೇಕು, ಏನ್ ಡಾಕ್ಯುಮೆಂಟೇಶನ್ ಇರ್ಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಎಲ್ಲೋ ಡೌಟ್ ಬರುತ್ತೆ. ಆವಾಗ ನಿಮ್ಗೆ ಆನ್ಸರ್ ಮಾಡೋರು ಯಾರು, ಎಲ್ಲಿಗೆ ಆನ್ಸರ್ ಮಾಡ್ತೀರಾ? ಸೊ ನೀವು ಈ ಗ್ರೂಪ್ ಅಲ್ಲಿ ಜಾಯಿನ್ ಆಗಿದ್ದರೆ ಅವೇರ್ನೆಸ್ ತರಬೇಕನ್ನೋದು ಈ 3 ಪಾಯಿಂಟ್ ಬಹಳ ಕಾಶಿಯದವರು ತಗೊಂಡು ಇಲ್ಲಿ ಬಂದಿದ್ದಾರೆ. ನಾವೆಲ್ಲ ಇಲ್ಲಿ ಸೇರಿದ ಬಹಳ ಧನ್ಯವಾದಗಳು ಎಲ್ಲರಿಗೂ. ಎಲ್ಲ ಟ್ರೇಡರ್ಸ್ಗೂ ಬಂದರು, ಇಂಡಸ್ಟ್ರಿಯವ್ರು ಬಂದರು, ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಈ ಸಂದರ್ಭದಲ್ಲಿ ಇದು ಇಂಪಾರ್ಟೆಂಟ್ ಏನೇನಿದೆ ಅಂತ ತಾವು ತಿಳ್ಕೋಬೇಕು. ಯಾಕಂದ್ರೆ ಇದು ಒಬ್ರಿಗೊಬ್ರಿಗೆ ಅವೇರ್ನೆಸ್ ನಾವು ತಿಳ್ಕೊಂಡು ಮುಂದಕ್ಕೆ ಹೇಳಿದ್ರೆ ನಮ್ಮ ಊರಿನಲ್ಲಿ ಎಲ್ಲ ಹೆಚ್ಚಿನ ಬೆಳವಣಿಗೆ ಆಗೋಕ್ಕೆ ಅವಕಾಶ ಇದೆ. ಇನ್ನು ಯೂತ್ ಏನು ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ದೇಶದಲ್ಲಿ ನಾವು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಭಾಳಷ್ಟು ಒಳ್ಳೆಯದಾಗ್ತದೆ. ಆಮೇಲೆ ಸಾರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಮ್ಮ ಕಾಶಿಯ ಉಪಾಧ್ಯಕ್ಷರಿಗೆ, ನಮ್ಮ ಹತ್ರ ಸ್ವಲ್ಪ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಲೇಟಾಗಿ ಬರೋದು, ಆದರೆ ಕೇಳೋದು ಮಾಡೋದು ಮಾತ್ರ ಖಂಡಿತವಾಗಿ ಮಾಡ್ತಾರೆ ಸರ್. ನಾವು ಸ್ವಲ್ಪ ಹೈದರಾಬಾದ್ ನವಾಬ್ ಇದ್ದಂಗೆ ನವಾಬು ಸಂಸ್ಥೆ ಆದವರು, ಆದ ಕಾರಣ ದಯವಿಟ್ಟು ಲೇಟ್ ಆದ್ರಿಗೆ ಕ್ಷಮಿಸಬೇಕು. ಅದಲ್ಲದೆ ನಮಗೆ ಈ ಭಾಗದವರಿಗೆ ಬಹಳಷ್ಟು ಅನುಕೂಲಗಳು ಇಲ್ಲ ಸರ್ ಸ್ಕೀಮ್ನಲ್ಲಿ. ಇವಾಗ ನಾವು ಸಿಡ್ಬಿ ಬ್ಯಾಂಕ್ ಹೋದ ವರ್ಷ ನಾವು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಕಮಲ್ ಕುಮಾರ್ ಅವರು, ನಮ್ಮ ಟೀಮು, ನಮ್ಮ ಕಾಟನ್ ಮಿಲ್ ಅಸೋಸಿಯೇಷನ್, ರೈಸ್ ಮಿಲ್ ಅಸೋಸಿಯೇಷನ್ ಹೋರಾಡಿ ಸಲುವಾಗಿ ಚೇಂಬರ್ ಇದು ಸಿಡ್ಬಿ ಬ್ಯಾಂಕ್ ಬಂತು. ಇದುವರೆಗೆ ಯಾರಿಗೂ ಸಿಡ್ಬಿ ಬ್ಯಾಂಕ್ ಏನು ಅನ್ನೋದು ಗೊತ್ತಿಲ್ಲ. ಭಾಳ ಟ್ರೇಡರ್ಸ್ಗೂ ಗೊತ್ತಿಲ್ಲ, ಇಂಡಸ್ಟ್ರಿ ಅವ್ರಿಗೂ ಗೊತ್ತಿಲ್ಲ ಸರಿಯಾಗಿ. ಅದರಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದಲ್ಲದೆ ನಮ್ಮ KSFC-ನಲ್ಲಿ ಒಂದು ಭಾಳಷ್ಟು ಸ್ಕೀಮ್ ಇದಾವ. 4% ಇಂಟ್ರೆಸ್ಟ್ ವುಮನ್ ಎಂಟರ್ಪ್ರೈಸಸ್ ಇದಾವ. ಆಮೇಲೆ 5.5 ಜನರಲ್ಗೆ ಇದಾವ. ಇಂಥದ್ರಲ್ಲಿ ಲೋನ್ ತೊಗೊಳ್ಬೇಕಾದ್ರೆ KSFC ಯಾಕಪ್ಪ ಅಂಜಿಕೆ ಆಗ್ತದೆ ನಾವು ಹೋಗಕ್ಕಂತಾರೆ. ಆದರೆ ನಾವು ಕಟ್ಟೋದು ತೊಗೊಳೋದು ಕರೆಕ್ಟ್ ಇದ್ರೆ ಯಾವುದೇ ಅಂಜಿಕೆ ಇರೋದಿಲ್ಲ. ಇವಲ್ಲದೆ ಇದರಲ್ಲಿ ಬಹಳಷ್ಟು ಸ್ಕೀಮ್ಗಳಿದಾವ. ಈಗ ನಾನು ನಮ್ಮ ಉಪಾಧ್ಯಕ್ಷರಾದ ಕಾಶಿಯ ಉಪಾಧ್ಯಕ್ಷರು ಲಿಂಗನಗೌಡ ಸರ್